ಸರ್ಕಾರ ಹಾಗೂ ವಿಪಕ್ಷಗಳ ನಡುವೆ ಎಸ್ಐಆರ್ ಸಮರ. ಕೇಂದ್ರ ಚುನಾವಣಾ ಆಯೋಗಕ್ಕೆ ಮೈತ್ರಿ ದೂರು. ನಿನ್ನೆಗೆ ದೂರು ಸಲ್ಲಿಕೆ ಮಾಡಿದ್ದ ಬಿಜೆಪಿ ಜೆಡಿಎಸ್. ಸರ್ಕಾರ ಹಾಗೂ ವಿಪಕ್ಷಗಳ ನಡುವೆ ಎಸ್ಐಆರ್ ಸಮರ. ಕೇಂದ್ರ ಚುನಾವಣಾ ಆಯೋಗಕ್ಕೆ ಮೈತ್ರಿ ದೂರು. ನಿನ್ನೆಯೇ ದೂರು ಸಲ್ಲಿಕೆ ಮಾಡಿದ್ದಂತಹ ಬಿಜೆಪಿ ಜೆಡಿಎಸ್ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾದ ಎಸ್ಐಆರ್ ಎಂದು ಸುದ್ದಿಗೋಷ್ಠಿ ಕರೆದಿರುವಂತಹ ಅನ್ಬು ಕುಮಾರ್, ರಾಜ್ಯ ಚುನಾವಣಾ ಆಯುಕ್ತ ವಿ ಅನ್ಬು ಕುಮಾರ್ ಬಿಜೆಪಿ ಜೆಡಿಎಸ್ ಆರೋಪಗಳ ಬಗ್ಗೆ ಸ್ಪಷ್ಟನೆ ಸಾಧ್ಯತೆ. ಏನಾಗ್ತಾ ಇದೆ ಸರ್ಕಾರದಲ್ಲಿ? ಸರ್ಕಾರ ಮಾಡ್ತಾ ಇರುವಂತಹ ಎಸ್ಐಆರ್ ಸರಿಯಾದ ರೀತಿಯಲ್ಲಿ ಹೋಗ್ತಾ ಇಲ್ಲ ಅಂತ ಹೇಳಿ ವಿಪಕ್ಷಗಳು ಗಲಾಟೆ ಮಾಡ್ತಾ ಇದ್ದಾರೆ. ವಿಪಕ್ಷಗಳು ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗಕ್ಕೂ ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗಕ್ಕೆ ಮೈತ್ರಿ ದೂರನ್ನ ಕೂಡ ನೀಡಿದೆ. ಈಗ ನಿನ್ನೆಗೆ ದೂರನ್ನ ಸಲ್ಲಿಕೆ ಮಾಡಿದಂತಹ ಬಿಜೆಪಿ ಜೆಡಿಎಸ್ ಈಗ ರಾಷ್ಟ್ರ ಮಟ್ಟದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಗ್ರಾಸವಾಗ್ತಾ ಇದೆ. ಏನಾಗ್ತಾ ಇದೆ? ಎಸ್ಐಆರ್ ಸರಿ ಆಗ್ತಾ ಇಲ್ಲ ಹೇಗೆ ಮಾಡಬೇಕು ಅಂತ ಹೇಳಿ ಸರ್ಕಾರ ಕೇಳ್ತಾ ಇದೆ. ಹೌದು, ಸರಿ ಆಗ್ತಾ ಇಲ್ಲ, ನಿಮ್ ಪ್ರಕಾರ ಸರಿ ಆಗ್ತಾ ಇಲ್ಲ, ಹೇಗ್ ಮಾಡಬೇಕು ನೀವೇ ಹೇಳ್ಬಿಡಿ ಹೇಗ್ ಮಾಡಬೇಕು ಅಂತ ಹೇಳಿ, ಅದೇ ರೀತಿಯಾಗಿ ಮಾಡ್ತೀವಿ. ಸುಮ್ಮನೆ ಯಾಕೆ ಹೇಳ್ತೀರಾ ಸರಿ ಆಗ್ತಾ ಇಲ್ಲ ಅಂತ ಹೇಳಿ ಸರ್ಕಾರ ಪ್ರಶ್ನೆ ಮಾಡ್ತಾ ಇದ್ರು. ವಿಪಕ್ಷ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇನ್ನು ಎಸ್ಐಆರ್ ಪ್ರಕ್ರಿಯೆ ಹೇಗಾಗಬೇಕು ಅಂತಂದ್ರೆ ಮನೆ ಮನೆಗೆ ತೆರಳಬೇಕು. ಏನು ಎಸ್ಐಆರ್ ಮಾಡ್ತಿದ್ದಾರಲ್ಲ ಅವರು, ಆ ವ್ಯಕ್ತಿಗಳು ಮನೆ ಮನೆಗೆ ತೆರಳಬೇಕು. ಯಾವುದೋ ಸಮಾರಂಭ, ಯಾವುದೋ ಹೋಟೆಲ್ಲು ಅಥವಾ ಯಾವುದೋ ಕಾರ್ಯದ ಮನೆ, ಈ ತರ ಒಂದು ಸ್ಥಳಗಳಲ್ಲಿ ನೀವು ಎಸ್ಐಆರ್ ಮಾಡೋ ಹಾಗೆ ಇಲ್ಲ. ಆದ್ರೆ ಹಳ್ಳಿ ಕಡೆಯಲ್ಲಿ ಎಸ್ಐಆರ್ ಈ ರೀತಿಯಾಗಿ ಆಗ್ತಾ ಇದೆ. ಇನ್ನು ಎಸ್ಐಆರ್ ಸರಿಯಾದ ಪ್ರಕ್ರಿಯೆ ಇಲ್ಲ ಅಂತ ಹೇಳಿ ವಿಪಕ್ಷಗಳು ಹೇಳ್ತಾ ಇದ್ದಾರೆ. ಇವತ್ತು ಸುದ್ದಿಗೋಷ್ಠಿಯನ್ನ ಅನ್ಬು ಕುಮಾರ್ ಅವರು ಕರೆದಿದ್ದಾರೆ. ರಾಜ್ಯ ಚುನಾವಣಾ ಆಯುಕ್ತ ವಿ ಅನ್ಬು ಕುಮಾರ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ನೀಡ್ತಾರೆ. ಬಿಜೆಪಿ ಜೆಡಿಎಸ್ ಆರೋಪದ ಬಗ್ಗೆ ಒಂದು ಸ್ಪಷ್ಟನೆ ಸಿಗುವಂತಹ ಸಾಧ್ಯತೆ ಇವತ್ತು ಇದೆ. ಸೊ ಕಾದ್ ನೋಡಬೇಕು ಅವ್ರು ಯಾವ ರೀತಿಯಾಗಿ ಆನ್ಸರ್ ಕೊಡ್ತಾರೆ ಅನ್ನೋದ್ರ ಮೇಲೆ ವಿಪಕ್ಷಗಳು ಮತ್ತೆ ಸೈಲೆಂಟ್ ಆಗ್ತಾರಾ ಅನ್ನೋದನ್ನು ಕಾದ್ ನೋಡಬೇಕು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.